ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಚಿಕ್ ಪೀಸ್ನ ಯೂಸ್ ಮಾಡಿಕೊಂಡು 2 ಥರ ಐಟಮ್ ಮಾಡೋಣ ಅಂತ ಹೇಳಿ ರೆಡಿ ಮಾಡಿಕೊಂಡೆ. ಏನಂತಂದರೆ, ಒಂದು ನ್ಯೂಟೆಲ್ಲ, ಹೇಗೆ ನಾವು ಪೀನಟ್ ಬಟರ್ ಆಗಿರ್ಬೋದು ಮತ್ತು ಆಲ್ಮಂಡ್ ಬಟರ್ ಆಗಿರ್ಬೋದು ರೆಡಿ ಮಾಡ್ಕೊತೀವಿ, ಅದೇ ರೀತಿ ಈ ಕಾಳನ್ನು ಯೂಸ್ ಮಾಡಿ ನಾವು ನ್ಯೂಟೆಲ್ಲಾನ ರೆಡಿ ಮಾಡ್ಕೋಬೋದು. ಹಾಗೆ ಇನ್ನೊಂದು ಬಂದು ಫ್ರೈ ಮಾಡ್ತೀನಿ. ಓಕೆ, ನ್ಯೂಟೆಲ್ಲಾನ ಮಾಡೋದು ತುಂಬಾ ಸಿಂಪಲ್. ಹಾಗೆ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಹೊರಗಡೆಯಿಂದ ನಾವೇನು ಪೀನಟ್ ಬಟರ್ ತರ್ತೀವಿ, ಜಾಮ್ ತರ್ತೀವಿ, ಅದ್ರ ಬದಲು ನಾವು ಇದನ್ನೇ ಡೈರೆಕ್ಟಾಗಿ ಕೊಡ್ಬೋದು. ನ್ಯೂಟೆಲ್ಲಾ ಮಾಡೋದಕ್ಕೆ ಏನೇನೋ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಸೊ ಎಲ್ಲ ಬಂದು ಹೆಲ್ದಿ ವರ್ಷನಲ್ಲೇ ನಾನು ಮಾಡ್ತೀನಿ. ಸೊ ಹೇಗೆ ಅಂತಂದರೆ, ಈಗಿನ ಕಾಲದಲ್ಲಿ ಮಕ್ಕಳೆಲ್ಲ ಕೇಳ್ತಾನೆ ಇರ್ತಾರೆ. ಸೊ ಕೋಕೋ ಪೌಡರ್ ಒಂದು ನಾನು ಹೊರಗಡೆ ತರೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಅದೊಂದು ನಾನು ತೊಗೊಂಡಿದ್ದೀನಿ. ಇಲ್ಲಿ ಜಾಗರಿನ ತೊಗೊಂಡಿದ್ದೀನಿ, ಪೌಡರ್ ಜಾಗರಿ. ಏನಪ್ಪ ಅಂದರೆ, ಇದು ಒಂದು 2 ಸ್ಪೂನ್ ಆಗುವಷ್ಟು ನಾನು ಪೌಡರ್ ಜಾಗರಿನ ತೊಗೊಂಡಿದ್ದೀನಿ. ಮತ್ತು ಬಟರ್ ತೊಗೊಂಡಿದ್ದೀನಿ. ಮತ್ತು ನಾನು ಡೇಟ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಸ್ವೀಟ್ನೆಸ್ಸಿಗೆ ನಾನು ಡೇಟ್ಸ್ನ ಯೂಸ್ ಮಾಡೋದು. ಸೊ ಅದಕ್ಕೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ, ಸೊ ಸ್ವಲ್ಪ ಬೆಲ್ಲ ಇದ್ದರೆ ಸೊ ಹೊಂದ್ಕೊಳ್ಳುತ್ತೆ ಅಂತ ಹೇಳಿ ನಾನು ಬೆಲ್ಲನೂ ಕೂಡ ತೊಗೊಂಡಿದ್ದೀನಿ. ನೆಕ್ಸ್ಟ್ ಒಂದು ಜಾರಿಗೆ ನಾನು ಇದನ್ನೆಲ್ಲನೂ ಹಾಕೊತೀನಿ. ಸೊ ನೆಕ್ಸ್ಟ್ ನನಗೆ ಈ ಥರ ನ್ಯೂಟೆಲ್ಲಾ ಮಾಡೋದಕ್ಕೆ, ನ್ಯೂಟೆಲ್ಲಾ ಅಂತಂದರೆ ನೋಡಿ, ಸೊ ನ್ಯೂಟೆಲ್ಲಾ ನಮಗೆಲ್ಲ ಹೊರಗಡೆ ಸಿಗುತ್ತೆ ಅಲ್ವಾ. ಸೊ ಕ್ಯಾಶುವಲಾಗಿ ನಮಗೆ ಬಜಾರ್ಸ್ಗಳಲ್ಲೆಲ್ಲ ಸಿಕ್ಕೇ ಸಿಗುತ್ತೆ, ಸೂಪರ್ ಬಜಾರ್ನಲ್ಲೆಲ್ಲ ಸಿಗುತ್ತೆ. ಸೊ ಅದನ್ನು ನಾನು ಈ ಕಾಳನ್ನು ಯೂಸ್ ಮಾಡಿಕೊಂಡು ನಾನು ಮಾಡ್ತಾಯಿದ್ದೀನಿ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ, ಇದರಲ್ಲಿರುವಂಥ ತೇವಾಂಶ ಇರಬಾರ್ದು. ಇದರಲ್ಲಿ ಯಾವುದೇ ರೀತಿ ತೇವಾಂಶ ಇರದೇ ಇರೋ ಹಾಗೆ ನೋಡ್ಕೊಳ್ಳಿ. ಬಿಕಾಸ್ ನಾವು ಇದನ್ನು ತುಂಬ ದಿನ ಸ್ಟೋರ್ ಮಾಡಿ ಇಡೋದ್ರಿಂದ ಸೊ ಇಲ್ಲಿ ಯಾವುದೇ ರೀತಿ ತೇವಾಂಶ ಇರಬಾರ್ದು. ಸೊ ಏನಾದರೂ ಇತ್ತು ಅಂತಂದರೆ ಅದನ್ನು ಆದಷ್ಟು ಬಟ್ಟೆನಲ್ಲಿ ಒರೆಸ್ಬಿಡಿ. ಸೊ ಮಿಕ್ಸಿಗೆ ಹಾಕಬೇಕಾದ್ರೆ ಡೇಟ್ಸು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ರೆ ಸೊ ಈಸಿ ಆಗುತ್ತೆ. ಹಾಗಾಗಿ ನಾನು ಸಣ್ಣದಾಗಿ ಡೇಟ್ಸ್ನ ಕಟ್ ಮಾಡ್ಕೊಂಡಿದ್ದೀನಿ. ಓಕೆ, ಸೊ ಒಂದು ಜಾರಿಗೆ ಹಾಕಿ ಇದನ್ನು ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಸೊ ನಾನು ಗ್ರೈಂಡ್ ಮಾಡಿದೆ ನೋಡಿ, ಈ ಥರ ಪೇಸ್ಟ್ ಆಗುತ್ತೆ. ಸೊ ಅಷ್ಟು ಫೈನಾಗಿ ಪೇಸ್ಟ್ ಆಗೋದಿಲ್ಲ ಇದು. ಸೊ ಇದ್ರ ಜೊತೆಗೆ ನಾವು ಇವಾಗ ಈ ಥರ ಕಡಲೆ ಏನಿದೆ, ಈ ಕಾಬೂಲ್ ಕಡಲೆ ಏನಿದೆ, ಇದನ್ನು ನಾವು ಹಾಕೋದ್ರಿಂದ, ಸೊ ಈ ಕಾಬೂಲ್ ಕಡಲೆ ಏನಿದೆ ಇದನ್ನು ಹಾಕಿಬಿಟ್ಟು ಅದ್ರ ಜೊತೆಗೆ ನಾವು ಗ್ರೈಂಡ್ ಮಾಡಿದಾಗ ಸೊ ಆಗ ಅದು ಪೇಸ್ಟ್ ಆಗೋದಕ್ಕೆ ಆಗುತ್ತೆ. ಹೆಚ್ಚಿಗೆ ಹಾಕೋದು ಬೇಡ. ಸೊ ಸ್ವಲ್ಪನೇ ಹಾಕೊತೀನಿ ನಾನು. ಹಾಗೆ ಕೋಕೋ ಪೌಡರ್ ಮತ್ತು ಬೆಲ್ಲ 2 ಕೂಡ ಆ್ಯಡ್ ಮಾಡಿದ್ದಾಗಿದೆ. ಸೊ ನೆಕ್ಸ್ಟ್ ನಾನು ಇದನ್ನು ಗ್ರೈಂಡ್ ಮಾಡ್ಕೊತೀನಿ. ಸೊ ತುಂಬಾ ಗ್ರೈಂಡ್, ಪೂರ್ತಿ ಪೇಸ್ಟ್ ಆಗೋ ರೀತಿ ನಾವು ಗ್ರೈಂಡ್ ಮಾಡ್ಕೋಬೇಕು. ಹಾಗೆ ಒಂದು 1/2 ಸ್ಪೂನಷ್ಟು ಬೆಲ್ಲ ನಾನು ಆಚೆ ಇಟ್ಕೊಂಡಿದ್ದೀನಿ. ಸೊ ಲಾಸ್ಟಿಗೆ ಟೇಸ್ಟ್ ಏನಾದರೂ ಸ್ವಲ್ಪ ಸ್ವೀಟ್ ಕಮ್ಮಿ ಅಂತ ಅನಿಸಿದ್ರೆ ಅದನ್ನು ಹಾಕ್ಕೊಳ್ಳೋಣ ಅಂಥೇಳಿ ನೋಡಿ. ಈ ಪೋರ್ಷನ್ಗೆ ನಮಗೆ ಬಂತು. ಸೊ ಥಿಕ್ನೆಸ್ ಎಲ್ಲ ಸ್ವಲ್ಪ ಸಾಫ್ಟ್ ಆಗಿದೆ. ಸೊ ಇವಾಗ ನಾನು 1 ಸ್ಪೂನ್ ಆಗುವಷ್ಟು ತುಪ್ಪನ ನಾನು ಹಾಕೊತಾ ಇದ್ದೀನಿ. ಸೊ ನಿಮಗೆ ಪ್ರಪೋರ್ಷನ್ ಹೇಗೆ ಅಂತ ಒಂದ್ಸತಿ ನೀವು ನೋಡಿಕೊಂಡು ಮಾಡಿ. ಯಾಕಂತಂದರೆ ನಾನಿಲ್ಲಿ ಕಾಳನ್ನ ಜಾಸ್ತಿ ತೊಗೊಂಡಿದ್ದೆ. ಸೊ ಹಾಗಾಗಿ ನನಗೆ ಇನ್ನೂ ಸ್ವಲ್ಪ ಆಯಿಲ್ ಬೇಕು, ಅಥವಾ ಬಟರ್ ಆದರೂ ಹಾಕ್ಬೋದು, ಅಥವಾ ತುಪ್ಪ ಇದ್ದರೆ ತುಪ್ಪ ಕೂಡ ಹಾಕ್ಬೋದು. ನಾನಿಲ್ಲಿ ಡೈರೆಕ್ಟಾಗಿ ತುಪ್ಪನ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಅದೇ ಕಾಳನ್ನ ಯೂಸ್ ಮಾಡಿಕೊಂಡು ಒಂದು ಫ್ರೈ ಮಾಡ್ತಾಯಿದ್ದೀನಿ. ಒಂದು ಫ್ರೈ ಅಂತಂದರೆ ನಾರ್ಮಲಾಗಿ ನಾವು ಹೇಗೆ ಒಂದು ಪಲ್ಯ ಮಾಡ್ತೀವಿ ಅದೇ ರೀತಿ ಫ್ರೈ ಮಾಡ್ತಾಯಿದ್ದೀನಿ. ಇನ್ನೊಂದು ಎಕ್ಸಾಂಪಲ್ ಕೊಡ್ಬೋದು ಅಂತಂದರೆ, ನಾವೇನು ಗುಗ್ರಿ ಕಾಳು ಮಾಡ್ತೀವಿ ನೋಡಿ ಎಲ್ಲ ಹಬ್ಬಗಳಿಗೆ, ಆಮೇಲೆ ಗಣೇಶನ ಪೂಜೆಗೆ ಎಲ್ಲ ನಾವು ಗುಗ್ರಿ ಕಾಳನ್ನಂತ ಮಾಡ್ತೀವಿ, ಕಡಲೆ ಕಾಳನ್ನು ಯೂಸ್ ಮಾಡಿಕೊಂಡು ಅದೇ ಥರ ನಾನು ಕಾಬೂಲ್ ಕಡಲೆ ಕಾಳು ಅಂತಂದರೆ ಇವಾಗ ಯೂಸ್ ಮಾಡ್ತಾರೋ ಕಾಳನ್ನ ನಾನು ಯೂಸ್ ಮಾಡಿಕೊಂಡು
ಈ ರೀತಿ ಫ್ರೈ ಮಾಡ್ತಾಯಿದ್ದೀನಿ. ಇದಕ್ಕೂ ಮುಂಚೆ ನಾವು ಕಾಳನ್ನು ಬೇಯಿಸ್ಕೋಬೇಕಾಗತ್ತೆ. ಸೊ ನಾನು ಒಂದೇ ಸತಿ ಬೇಯಿಸಿಟ್ಟಿದ್ದೆ, ಸೊ ಹಾಗಾಗಿ ಇವಾಗ ನನಗೆ ಈಸಿ ಆಯಿತು. ಸೊ ನಾರ್ಮಲ್ ಒಗ್ಗರಣೆ ಕೊಟ್ಟಿದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಹಾಗೆ ಜೀರಿಗೆ ಎಲ್ಲನೂ ಯೂಸ್ ಮಾಡಿ ನಾರ್ಮಲಾಗಿ ಒಂದು ಒಗ್ಗರಣೆ ಕೊಟ್ಬಿಟ್ಟು ಸ್ವಲ್ಪ ಕಾಳನ್ನು ಹಾಕಿದ್ರೆ ಆಯಿತು. ಹಾಗೆ ಉಪ್ಪು ಹಾಕೋದನ್ನು ನಾವು ಮರೆಯೋಕ್ಕೆ ಹೋಗಬಾರ್ದು. ಸೊ ಅದನ್ನು ನಾನು ಮೆನ್ಷನ್ ಮಾಡಿ ಹೇಳ್ತಾ ಇದ್ದೀನಿ. ಸೊ ಆಲ್ರೆಡಿ ಬೆಂದಿರೋದ್ರಿಂದ ಬೇಯಬೇಕಾದ್ರೆ ನಾವು ಉಪ್ಪನ್ನು ಆ್ಯಡ್ ಮಾಡಿರೋದಿಲ್ಲ. ಸೊ ಲಾಸ್ಟಿಗೆ ಇಲ್ಲಿ ನಾವು ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕು. ಇಷ್ಟು ಹಾಕಿದ್ರೆ ಆಯಿತು ನೋಡಿ, ರೆಡಿ ಆಗುತ್ತೆ. ಸೊ ತುಂಬ ಸಿಂಪಲ್, ತುಂಬಾ ಈಸಿ. ಸೊ ಮಕ್ಕಳಿಗೆ ಇವಾಗಂತೂ ರಜೆ ಇರೋದ್ರಿಂದ ಮನೆಯಲ್ಲಿ ಈ ರೀತಿ ಮಾಡಿಕೊಟ್ರೆ ಅವರು ಆರಾಮಾಗಿ ತಿಂತಾರೆ. ಹಾಗೆ ನಾನು ಏನು ನ್ಯೂಟೆಲ್ಲಾ ಮಾಡಿಟ್ಟಿದ್ದೀನಿ, ಸೊ ಅದನ್ನು ಅಷ್ಟೇ ಮಕ್ಕಳಿಗೆ ಬ್ರೆಡ್ ಜೊತೆ ನಾವು ಅದನ್ನು ಕೊಡ್ಬೋದು, ಹಾಗೆ ಹಾಲಿಗೆ ಹಾಕಿ ಕೊಡ್ಬೋದು, ಹಾಗೆ ನಾವು ಒಂದು ಚಾಕ್ಲೇಟ್ ಥರ ಕೊಟ್ಟರು ಕೂಡ ಅವರು ತಿಂತಾರೆ. ಸೊ ತುಂಬಾ ಟೇಸ್ಟಿಯಾಗಿರುತ್ತೆ, ಹಾಗೆ ಹೆಲ್ದಿಯಾಗೂ ಕೂಡ ಇರುತ್ತೆ. ಸೊ ಹೊರಗಡೆ ಎಲ್ಲ ನಾವು ಯೂಶ್ವಲಾಗಿ ತರ್ತಾನೆ ಇರ್ತೀವಿ, ಪೀನಟ್ ಬಟರ್ ಆಗಿರ್ಬೋದು, ಆಲ್ಮಂಡ್ ಬಟರ್ ಆಗಿರ್ಬೋದು. ಸೊ ಇದೆಲ್ಲ ನಾವು ಒಟ್ಟು ಬ್ರೆಡ್ ಜೊತೆ ಅಥವಾ ಏನಾದರೂ ಮನೇಲಿ ಸ್ನ್ಯಾಕ್ಸ್ ಮಾಡಿದಾಗ ಅದ್ರ ಜೊತೆ ನಾವು ಹಾಕಿ ಕೊಡ್ತೀವಿ. ಚಪಾತಿಗೆಲ್ಲ ನಾವು ಕೊಡ್ತೀವಿ, ಪೂರಿಗೆಲ್ಲ ಕೊಡ್ತೀವಿ. ಸೊ ಅದ್ರ ಬದಲು ನಾವು ಇದನ್ನು ಕೊಟ್ಟರೆ ತುಂಬಾ ಒಳ್ಳೆಯದು. ಸೊ ಮಕ್ಕಳ ಆರೋಗ್ಯನೇ ತಾನೇ ಇಂಪಾರ್ಟೆಂಟು. ಸೊ ಹಾಗಾಗಿ ನಾವು ಈ ರೀತಿ ಮನೆಯಲ್ಲೇ ಹೆಲ್ದಿಯಾಗಿ ಮಾಡಿಕೊಟ್ರೆ ಅವರು ಕೂಡ ಖುಷಿಯಾಗಿ ತಿಂತಾರೆ. ಸೊ ನಿಜ ಹೇಳಬೇಕು ಅಂದರೆ ತುಂಬಾ ಟೇಸ್ಟಿಯಾಗಿತ್ತು. ಸೊ ಇದೆಲ್ಲ ಮುಗಿಸ್ಕೊಂಡು ನಾನು ಮಾರನೇ ದಿನ ಸ್ವಲ್ಪ ಊರಿಗೆ ಹೋಗೋದಿತ್ತು ಅಂತ ಹೇಳಿ ಹೊರಟೆ. ಹಾಗೆ ವ್ಯೂ ಚೆನ್ನಾಗಿತ್ತು ಅಂತ ಹೇಳಿ ಒಂದು ಕ್ಲಿಪ್ನ ತೊಗೊಂಡಿದ್ದೀನಿ. ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ. ಸೊ ಮುಂದೆ ನಾನು ಯಾವ ರೀತಿ ವಿಡಿಯೋ ಮಾಡಬೇಕು ಅಂತ ಕೂಡ ನೀವು ನನಗೆ ಕಮೆಂಟಲ್ಲಿ ತಿಳಿಸ್ಬೋದು. ಸೊ ಮತ್ತೆ ಸಿಗ್ತೀನಿ ನಾನು ಮುಂದಿನ ಒಂದು ವ್ಲಾಗಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್.